MES ಪುಡಾರಿ ಸಂಘಟನೆ ಏನೈತಪ್ಪ ಅಂತಂದ್ರ ಇಷ್ಟ ದಿನ ತನ್ನ ಬಾಲ ಮುದ್ರಕೊಂಡು ಮನೆಯೊಳಗೆ ಕುಂತಿತ್ತು. ಕನ್ನಡಿಗ ಕರ್ನಾಟಕ ಯಾವತ್ತು ಎಚ್ಚೆತ್ತುಗೊಂತು ಅನ್ನೋದನ್ನ ಇವ್ರು ಗೊತ್ತಾತು. ಇವತ್ತು ಮತ್ತೆ ತನ್ನ ಬಾಲ ಬಿಚ್ಚೈತಿ. ಏನಪ್ಪ ಇವ್ರ ಡಿಮಾಂಡ್ಸ್ ಅಪ್ಪ ಅಂತಂದ್ರೆ ಕನ್ನಡ ಬೋರ್ಡ್ ಹಾಕಿದಲ್ಲಿ ಮರಾಠಿ ಜನರು ಹೋಗಿ ವ್ಯಾಪಾರ ಮಾಡಬಾರ್ದಂತ. ಯಾಕ್ರಿ ಮರಾಠಿ ಕನ್ನಡ ಅನ್ನೋದನ್ನ ಎದಕ್ ತರ ಕಟ್ದೇರಿ? ಕನ್ನಡಿಗರಿಗೆ ಯಾರು ಮರಾಠಿಗಳು ವಿರೋಧಿಗಳಲ್ಲ. ಮೊದಲು ಅರ್ಥ ಮಾಡ್ಕೊರಿ. ನಾವು ಕನ್ನಡಿಗರು ಮರಾಠಿಗರನ್ನ ವಿರೋಧ ಮಾಡ್ಬೇಕಂದ್ರೆ ಮೊದಲು ದರಾ ಬೇಂದ್ರೆ ಅವ್ರನ್ನ ವಿರೋಧ ಮಾಡ್ಬೇಕಾಗ್ತೈತಿ. ಯಾಕಂದ್ರೆ ದರಾ ಬೇಂದ್ರೆ ಅವ್ರ ಮಾತೃಭಾಷೆ ಸಹ ಕನ್ನಡ ಅನ್ನೋದನ್ನ ಮರಾಠಿ ಐತಿ. ಅಂತವ್ರನ್ನ ನಾವು ಕನ್ನಡಕ್ಕೆ ಯಾರನ್ನ ಬೆಳೆಸಿದಾರ ಅಂತವ್ರನ್ನ ಹೊತ್ತು ಮೆರೆಸಿದೀವಿ. ಅದನ್ನ ಬಿಟ್ಟು ನಾಡದ್ರೋಹಿತನ ಏನ್ ಮಾಡಕತ್ತಾರ ಇದನ್ನ ನಾವು ವಿರೋಧ ಮಾಡ್ತೀವಿ. ಅಕಸ್ಮಾತ್ DC ಸಾಹೇಬ್ರು ಏನಾದ್ರು ಬಂದು ಮನೆ ತಗೋಬೇಕಂತಿದ್ರ ತಗೋಲಿ. ನಾವ್ 3 ಜನ ಬಂದು ಕುಂತಿದ್ದೇವಿ. ಇನ್ನೂ ಕನ್ನಡ ಪರ ಹೋರಾಟಗಾರ ಬರತ್ತಾರ. ನಮ್ಮನ್ನ ಗುಂಡ್ ಹಾಕ್ಲಿ. ಆಮ್ಯಾಗ MES ದವ್ರು ಇದನ್ನ ತಗೋಲಿ. ಅಕಸ್ಮಾತ್ ಸರ್ಕಾರದ ಕಡೆ ಗಂಡಸ್ಥಾನ ಅನ್ನೋದಿತ್ತಂದ್ರ ಮಹಾರಾಷ್ಟ್ರ ಒಳಗೆ 1 ಅಕ್ಷರ ಕನ್ನಡ ಆತು, ಬೇರೆ ಭಾಷೆ ಹಾಕಕ್ ಕೊಡಂಗಿಲ್ಲ. ಅದೇ ತರ ಇಷ್ಟು ದಿವಸ ಏನಾಯ್ತು 60% ಕನ್ನಡ ಕೇಳ್ತಿದ್ದು. ಮುಂದೊಂದು ದಿನ 100% ಕನ್ನಡ ಕೇಳಬೇಕಾಗೈತಿ. ಇದೇ ತರ ಏನ್ರ MES ನವ್ರು ತಮ್ಮ ದಬ್ಬಾಳಿಕೆಗಳು ಮುಂದುವರಿಸಿದ್ರ. ಸರ್ ನಾವು ಮರಾಠಿ ಬೋರ್ಡ್ ನಾವು ವಿರೋಧಿಲ್ಲ. ಕರ್ನಾಟಕ ಸರ್ಕಾರ ಏನ್ ಆರ್ಡರ್ ಮಾಡಿತಿ ಮೊದಲು ಮುಗ್ಧ ಮರಾಠಿಗೆ ತಿಳ್ಕೋರಿ. 60% ಕನ್ನಡ, ಶೇಕಡ 40% ನಿಮಗೆ ಯಾವುದೇ ಭಾಷೆ ಮರಾಠಿ ಅಂತನಲ್ಲ, ನಿಮ್ಗೆ ಯಾವುದೇ ಭಾಷೆ ಹಾಕೋರಿ ಅಂತಕ್ಕೆ ಸರ್ಕಾರ ಆಲ್ರೆಡಿ ಹೇಳೈತಿ. ಮರಾಠಿಗರ ವಿರುದ್ಧವಾಗಿ ಸರ್ಕಾರ ಇಲ್ಲ. ಈ MES ಪುಡಾರಿಗಳು ತಮ್ಮ ರಾಜಕೀಯ ಬೇಳೆ ಬಯಸ್ಕೊಳಕ ಮರಾಠಿಗರನ್ನ ಬಲಿ ಕೊಡಕತ್ತವ್ರು. ಮರಾಠಿಗರು ಇದಕ್ಕೆ ಯಾರು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. मराठी जनतेवरती, मराठी भाषिकांच्यावरती हे काही कन्नड प्रवृत्तीशी गुंड आपली दादागिरी दाखवत आहेत की ज्या ठिकाणी मराठी भाषेतील बोर्ड आहेत ते बोर्ड काढावेत आणि त्या ठिकाणी कन्नड बोर्ड लावावेत अशी त्यांनी जबरदस्ती करतायत. मी प्रशासनाला एक विनंती करू इच्छितो तुमच्या माध्यमातून की हा जो प्रश्न आहे हा आता कोर्टामध्ये सुरू आहे. तर कोर्ट काय निर्णय देईल त्याच्यावरती नंतर पुढे बघायला येईल. परंतु आता ज्या ठिकाणी आम्हाला जी आपली भाषा जमते, आम्हाला जी आपली भाषा येते त्या भाषेमध्ये आमचे जे बोर्ड्स आहेत, आमचा व्यवहार आहे त्याच्यावरती कोणीही गडांतर आणू नये. आणि ज्या कोणी गुंडांनी जे मराठी बोर्ड काढायचं काम त्या ठिकाणी करू पाहतंय त्यांच्यावरती कडक कारवाई प्रशासनानं सरकारनं घ्यावी हीच विनंती मी सरकारला आणि DC साहेबांना करू इच्छितो. जर का या 8-10 दिवसामध्ये जे कोणी मराठी बोर्डांच्या वरती, मराठी भाषेवरती अन्याय करतायत, मराठी बोर्ड फोडायचं काम करतायत, मराठी लोकांच्यावरती अन्याय करतायत, त्यांच्यावरती जर कानूनी कारवाई जर नाही झाली तर येणाऱ्या काळामध्ये आम्हाला मोठं आंदोलन हाती घेण्यात येईल. आणि ते आंदोलन हाती घेतल्यानंतर काही अनुचित प्रकार घडतील तर त्याला प्रशासन आणि हे सरकार जबाबदार राहील. हेच या ठिकाणी मी सांगू इच्छितो. जय महाराष्ट्र.